ಮೊದಲ ಸುದ್ದಿ ನೋಡೋದಾದ್ರೆ ಸ್ಮಗ್ಲಿಂಗ್ ಸುಂದರಿ ರನ್ಯಾ. ಈ ಪ್ರಕರಣದಲ್ಲಿ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಮತ್ತಷ್ಟು ಗುಟ್ಟು ರಟ್ಟಾಗಿದೆ. ರನ್ಯಾ ರಾವ್ ಲಾಕ್ ಆಗಿದ್ದು ದೊಡ್ಡವರಿಗೂ ಕೂಡ ಇದು ಶಾಕ್ ಕೊಟ್ಟಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಯಾರ್ಯಾರ ನಂಟಿದೆ, ಯಾವ ಕಂಪನಿಯ ನಂಟಿದೆ, ಈ ಸತ್ಯಗಳು ಈಗ ಹೊರಗಡೆ ಬೀಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ದೊಡ್ಡ ಕಂಪನಿಯ ನಂಟಿದೆಯಾ? ಯಾರ್ಯಾರು ಹಾಗಾದ್ರೆ ರನ್ಯಾ ಜೊತೆ ಕೈ ಜೋಡಿಸಿದ್ದಾರೆ? ದೊಡ್ಡವರಿಗೂ ಕೂಡ ಈಗ ಬಹಳ ದೊಡ್ಡ ಆಘಾತ ಆಗಿದೆ. ಈ ಪ್ರಕರಣದಲ್ಲಿ ರನ್ಯಾ ಅರೆಸ್ಟ್ ಆಗ್ತಾ ಇದ್ದಂತೆ ಹಲವರಿಗೆ ನಡುಕ ಹುಟ್ಟಿದೆ. ತನಿಖೆ ಮುಂದುವರಿತಾ ಇದ್ದಂತೆ ರನ್ಯಾಳ ಮತ್ತಷ್ಟು ಗುಟ್ಟು ರಟ್ಟಾಗಿದೆ. ರನ್ಯಾ ಜೊತೆ ಕೈ ಜೋಡಿಸಿದ್ದ ಪ್ರತಿಷ್ಠಿತ ಗೋಲ್ಡ್ ಕಂಪನಿ ಕಳ್ಳಸಾಗಣೆ ದಂಧೆಯಲ್ಲಿ ಚಿನ್ನ ಖರೀದಿ ಮಾಡುವಂತಹ ಕಂಪನಿ, ದೊಡ್ಡ ಕಂಪನಿಯೊಂದು ರನ್ಯಾ ಜೊತೆ ಕೈ ಜೋಡಿಸಿದ್ದ. ಚಿನ್ನ ಕಳ್ಳಸಾಗಣೆ ದಂಧೆಯ ಹಿಂದೆ ಆ ಗೋಲ್ಡ್ ಕಂಪನಿ ಭಾಗಿಯಾಗಿದ್ದ. ಹಾಗಾದ್ರೆ ಯಾವುದು ಆ ಕಂಪನಿ? ರನ್ಯಾ ಜೊತೆ ಪ್ರತಿಷ್ಠಿತ ಗೋಲ್ಡ್ ಕಂಪನಿ ಕೈ ಜೋಡಿಸಿದ್ದ. ಏಕಾಂಗಿಯಾಗಿ ರನ್ಯಾ ಈ ದಂಧೆಯನ್ನ ನಡೆಸ್ತಾ ಇದ್ದದ್ದಲ್ಲ, ಇದರ ಹಿಂದೆ ಹಲವು ಪ್ರಮುಖರಿದ್ದಾರೆ. ಪ್ರತಿಷ್ಠಿತ ಗೋಲ್ಡ್ ಕಂಪನಿ ಈ ಕಳ್ಳಸಾಗಣೆ ದಂಧೆಯಲ್ಲಿ ಭಾಗಿಯಾಗಿದ್ದ ಅನ್ನೋ ಅನುಮಾನ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅನೇಕ ತನಿಖಾ ಸಂಸ್ಥೆಗಳು ತನಿಖೆಗಿಳಿದಿದೆ. ಈಗ ಬರೀ ರನ್ಯಾ ಪ್ರಕರಣ ಮಾತ್ರ ಅಲ್ಲ, ದೇಶದಾದ್ಯಂತ ನಡೀತಾ ಇರೋ ಚಿನ್ನ ಸ್ಮಗ್ಲಿಂಗ್ ಪ್ರಕರಣ ಭೇದಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಎಲ್ಲ ತನಿಖಾ ಸಂಸ್ಥೆಗಳು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದೆ. ಇಡಿ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ. ವೈಟ್ ಗೋಲ್ಡ್ ಕಂಪನಿಗೆ ಇಡಿ ಬಿಗ್ ಶಾಕ್ ನೀಡಿದೆ. ವೈಟ್ ಗೋಲ್ಡ್ ಮಾಲೀಕನ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಡಿಆರ್ಐ ಅಧಿಕಾರಿಗಳ ಮಾಹಿತಿಯನ್ನ ಆಧರಿಸಿ ಇಡಿ ದಾಳಿ ನಡೆಸಿದೆ. ವೈಟ್ ಗೋಲ್ಡ್ ಮಾಲೀಕ ರಾಹುಲ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳಿಂದ ರೇಡ್ ಆಗಿದೆ. ಕೋರಮಂಗಲದಲ್ಲಿರುವ ರಾಹುಲ್ ಮನೆಯಲ್ಲಿ ಶೋಧ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಜತಿನ್ ಸಹೋದರ ಜಯೇಶ್ ಜೊತೆ ರಾಹುಲ್ ವ್ಯವಹಾರ ಇರುವ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕಿ ಈ ರೇಡ್ ಅನ್ನ ನಡೆಸಲಾಗಿದೆ. ಜತಿನ್ ರನ್ಯಾ ರಾವ್ ಪತಿ. ಗೋಲ್ಡ್ ಸ್ಮಗ್ಲಿಂಗು ಈ ವೈಟ್ ಗೋಲ್ಡ್ ಮಾಲೀಕರಿಗೂ ಏನಾದರೂ ನಂಟಿದೆಯಾ? ಆ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಕ್ರಿಯೇಟಿವ್ ಡಿಸೈನ್ ಕಂಪನಿ ಎಂಡಿ ಆಗಿರುವಂತಹ ಜಯೇಶ್, ಜತಿನ್ ಫ್ಯಾಮಿಲಿ ಜೊತೆ ಈ ವೈಟ್ ಗೋಲ್ಡ್ ಮಾಲೀಕರಿಗೆ ಸಂಪರ್ಕ ಇದೆ. ಈ ಸಂಪರ್ಕ ಎಷ್ಟು ವರ್ಷಗಳಿಂದ, ಏನೆಲ್ಲ ನಡೀತಾ ಇದೆ ಇವರ ನಡುವೆ, ಎಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ವೈಟ್ ಗೋಲ್ಡ್ ಕಂಪನಿಗೆ ಇಡಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ವೈಟ್ ಗೋಲ್ಡ್ ಮಾಲೀಕನ ಮನೆ ಮೇಲೆ ಇಡಿ ರೇಡ್ ಮಾಡಿದೆ. ಡಿಆರ್ಐ ಅಧಿಕಾರಿಗಳಿಂದ ಮೊದಲಿಗೆ ಮಾಹಿತಿಯನ್ನ ಪಡೆದಂತಹ ಇಡಿ ತದನಂತರ ದಾಳಿಯನ್ನ ನಡೆಸಿರುವಂಥದ್ದು. ವೈಟ್ ಗೋಲ್ಡ್ ಮಾಲೀಕ ರಾಹುಲ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. ರಾಹುಲ್ ಮನೆಯಲ್ಲಿ ಶೋಧ ಕಾರ್ಯ ಕೂಡ ಆಗಿದೆ. ಇನ್ನು ಜತಿನ್ ಸಹೋದರ ಜಯೇಶ್ ಜೊತೆ ರಾಹುಲ್ ವ್ಯವಹಾರ ಇದೆ. ಯಾವ ರೀತಿಯ ವ್ಯವಹಾರ, ಎಷ್ಟು ವರ್ಷಗಳಿಂದ ಏನೆಲ್ಲ ನಡೀತಾ ಇದೆ, ಎಂತಹ ವ್ಯವಹಾರ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗು ವೈಟ್ ಗೋಲ್ಡ್ ಮಾಲೀಕರಿಗೂ ಏನಾದರೂ ನಂಟಿದೆಯಾ? ಕ್ರಿಯೇಟಿವ್ ಡಿಸೈನ್ ಕಂಪನಿ ಎಂಡಿ ಆಗಿರುವಂತಹ ಜಯೇಶ್, ಜತಿನ್ ಫ್ಯಾಮಿಲಿ ಜೊತೆ ವೈಟ್ ಗೋಲ್ಡ್ ಮಾಲೀಕ ರಾಹುಲ್ಗೆ ಸಂಪರ್ಕ ಹೇಗೆ ಅನ್ನೋ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.